ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 6ನೇ ತರಗತಿ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ SA2 6-4-2026 ನಡೀತು. ಅದರ ಒಂದು ತೃತೀಯ ಭಾಷೆ ಹಿಂದಿಯ ಕಂಪ್ಲೀಟ್ ಆಗಿರ್ತಕ್ಕಂಥ ಕೀ ಆನ್ಸರ್ಸನ್ನು ನೋಡೋಣ. ಸುಮಾರು ರಿಕ್ವೆಸ್ಟ್ ಇತ್ತು, ಸರ್ ನಮಗೆ ಕೀ ಆನ್ಸರ್ಸನ್ನು ಪ್ರೊವೈಡ್ ಮಾಡಿ ಅಂತ. ಬಟ್ ನಾವು 2 ಸೆಟ್ ಮಾಡೆಲ್ ಕ್ವಶನ್ ಪೇಪರನ್ನು ಹಾಕಿದ್ದೀವಿ. ಯಾರೆಲ್ಲ ನಮ್ಮ ಮಾಡೆಲ್ ಕ್ವಶನ್ ಪೇಪರನ್ನು ನೋಡಿದ್ದೀರಿ, ಪ್ರಾಕ್ಟೀಸ್ ಪೇಪರ್ಸು, ಖಂಡಿತವಾಗಿ ಅಲ್ಲಿಂದ ಪ್ರಶ್ನೆಗಳು ನಿಮಗೆ ಬಂದಿದ್ದಾವೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇದೇ ಥರ 7ನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ನಿಮಗೆ ಪಾಠದ ಪ್ರಶ್ನೋತ್ತರಗಳು, LBA ಪ್ರಶ್ನೋತ್ತರಗಳು, LBA ಟೆಸ್ಟ್ ಪೇಪರ್ ಎಲ್ಲವೂ ಸಿಗ್ತವೆ. ಸೊ ದಯಮಾಡಿ ಅವುಗಳನ್ನು ಚೆಕ್ಔಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತೀನಿ. ಫಸ್ಟ್ MCQಗಳಲ್ಲಿ ಕೇಳಿದರು, ನಿಮ್ನಲಿಖಿತ್ ಮೇಸೆ ವ್ಯಂಜನಾಕ್ಷರ ಹೇ ಅಂತ ಕೇಳಿದರು. ಇಲ್ಲಿ ಕ ಮಾತ್ರ ವ್ಯಂಜನಾಕ್ಷರ, ಆ ಆಗಿರ್ಬೋದು, ಅಮ್ ಆಗಿರ್ಬೋದು ಮತ್ತು ಎ ಆಗಿರ್ಬೋದು. ಇವು ಎ ಮತ್ತು ಆ ಸ್ವರಾಕ್ಷರ, ಅಮ್ ಮಾತ್ರ ಅಯೋಗವಾಹ. ಎಸ್. ನೆಕ್ಸ್ಟ್ ಮಾತಾ ಕಾ ಅನ್ಯಲಿಂಗ ರೂಪ ಹೇ ಅಂತ ಕೇಳಿದ್ದಾರೆ. ಅಲ್ಲಿ ಆಪ್ಷನ್ ಮಾ ಇತ್ತು, ಬಾಪ್, ಪಿತೃ, ಪಿತಾ. ಸೊ ಮಾತಾದ ಏನಾಗ್ತದಪ್ಪ ಅಂತಂದರೆ ಪಿತಾ ಅಂತ ಆಗ್ತದೆ. ಓಕೆ, ಇಲ್ಲಿ ಎಸ್, ಮಾದೇನಾಗ್ತದೆ ಬಾಪ್ ಆಗ್ತದೆ, ಅದು ಗೊತ್ತಿರಬೇಕು. ಪಿತೃದೇನಾಗ್ತದೆ ಮಾತೃ ಅಂತ ಆಗ್ತದೆ. ಸೊ ಜಸ್ಟ್ ಓನ್ಲಿ ಮಾತಾದೇನಾಗ್ತದೆ ಪಿತಾ ಆಗ್ತದೆ, ಮಾ ಬಾಪ್. ಇನ್ನು ಮಹಿಳಾ ಕಾ ಅನ್ಯವಚನ ರೂಪ ಹೇ ಅಂತ ಕೇಳಿದ್ದಾರೆ. ಸೊ ಮಹಿಳಾ ಅಂತಕ್ಕಂಥ ಪದದ ಅನ್ಯವಚನ ರೂಪವನ್ನು ಕೇಳಿದರು. ಸೊ ಅದ್ರ ಉತ್ತರ ಏನಾಗ್ತದೆ ಅಂತ ಕೇಳಿದರು. ಸೊ ಎ ಮಹಿಳೆ, ಬಿ ಮಹಿಳಾಯೇ, ಸಿ ಮಹಿಳಾओ, ಡಿ ಚಿಡಿಯಾ. ಸೊ ಮಹಿಳಾದ ಏನಾಗ್ತದಪ್ಪ ಅಂದ್ರೆ ಮಹಿಳಾಯೇ ಇಸ್ ದ ರೈಟ್ ಆನ್ಸರ್. ಸೊ ಮಹಿಳಾಯೇ ಅಂತಕ್ಕಂಥ ಬರೆದ್ರೆ ಸೊ ನಿಮಗೆ ಏನಾಗ್ತದಪ್ಪ ಅಂದ್ರೆ 1 ಅಂಕಗಳನ್ನು ಕೊಡ್ತಾರೆ. ಇದೇ ಉತ್ತರ ನಿಮ್ಮದು ಕರೆಕ್ಟ್ ಆಗಿಬಿತ್ತು. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಆಪ್ಷನ್ ಪ್ರಶ್ನೆ 4, 1 ಕಾ ಸಮಾನಾರ್ಥಕ ಶಬ್ದ ಹೇ ಅಂತ ಕೇಳಿದ್ದಾರೆ. ಸೊ 1 ಇದರ ಸಮಾನಾರ್ಥಕ ಶಬ್ದ ಯಾವುದು ಅಂತ ಕೇಳಿದರು. ಸೊ ಅದರಲ್ಲಿ ಆಪ್ಷನ್ಸು ಕೊಟ್ಟಿದ್ದಾರೆ. ಎ ಬಾಗದ, ಬಿ ಉದ್ಯಾನ, ಸಿ ಜಂಗಲ್, ಡಿ ಬಗೀಚಾ. ಅದರಲ್ಲಿ ಜಂಗಲ್ ಮಾತ್ರ 1ಗೆ ಉದಾಹರಣೆ ಆಗ್ತದೆ. ಸೊ ಬಾಗ್, ಉದ್ಯಾನ, ಬಗೀಚಾ ಇವೆಲ್ಲ ಏನಪ್ಪ ಅಂದರೆ ತೋಟಗಳು, ಕೈ ತೋಟ ಅಂತ ಏನು ಮಾಡ್ತಾರಪ್ಪ ಅಂದರೆ ಹೇಳ್ತಾರೆ. ಅದನ್ನು ನೀವು ಬರಿಬೇಕಿತ್ತು. ನೆಕ್ಸ್ಟ್ ಒನ್, ಬಿಟ್ಟ ಸ್ಥಳಗಳನ್ನು ತುಂಬಬೇಕಾಗಿತ್ತು. आवरण में दिए गए शब्दों को ಸಾರ್ಥಕ ಶಬ್ದ ಬನಾಯಿ ಅಂತ ಕೇಳಿದ್ದಾರೆ. ಯಾವುದು ಸಾರ್ಥಕ ಅಂತಕ್ಕದ್ದನ್ನು ಕೊಟ್ಟಿದ್ರು. ಅಲ್ಲಿ ವನಿತಾ ಪಾಠಶಾಲಾಸ್ತಿ ಅಂತ ಇದೆ. ಸೊ ವನಿತಾ ಅನ್ನೋದು ಸ್ತ್ರೀಲಿಂಗ ಅದ. ಸೊ ಅದು ಏನಾಗ್ತದಪ್ಪ ಅಂತಂದ್ರೆ ಎಸ್ ಐ ಅಂತ ಆಗ್ತದೆ. ಸೊ ಐ ಅಂತಕ್ಕದ್ದನ್ನು ನೀವೇನು ಮಾಡಬೇಕಿತ್ತು, ಬರಿಬೇಕಿತ್ತು. ಇನ್ನು ರಾಕೇಶ್ ಅವ್ರ ರಾಹಿಲ್ ಮಿತ್ರ ಅಂತ ಇದೆ. ಸೊ ಅದರಲ್ಲಿ ಏನಾಗ್ತದಪ್ಪ ಅಂದ್ರೆ ಥೇ ಅಂದರೆ ಬಹುವಚನ ರೂಪ ಇದೆಲ್ಲ. ಸೊ ಅದೇನಾಗ್ತದಪ್ಪ ಅಂದರೆ ಥೇ ಅಂತ ಬರಬೇಕು. ಇನ್ನು ಬಚ್ಚೆ ಮೈದಾನ ಮೇ ಖೇಲ್ ಡ್ಯಾಶ್ ಹೈ ಅಂತ ಇದೆ. ಸೊ ಖೇಲತೆ ಹೈ ಅಂತಕ್ಕಂಥದ್ದು ತೇ ಅಂತಕ್ಕದ್ದನ್ನು ಆರಿಸ್ಬೇಕಿತ್ತು. ಇನ್ನು ಪಿತಾಜಿ ಕಾಫಿ ಪಿ ಡ್ಯಾಶ್ ಹೈ ಅಂತ ಇದೆ. ಪಿ ರಹೆ ಹೈ ಅಂತ ಆಗಬೇಕು. ಯಾಕಂದರೆ ಅದು ಗೌರವವಾಚಕ ಕೊಡ್ತೀವಿ ನಾವು. ಹಿರಿಯರಿರೋದ್ರಿಂದ ನಾವು ಗೌರವಪೂರ್ಣವಾಗಿರ್ತಕ್ಕಂಥ ರಹೆ ಅನ್ನೋದನ್ನು ಬಳಸ್ತೀವಿ. ಇನ್ನು ಹೊಂದಿಸಿ ಬರೆದಿದ್ದೀವಿ. ಪಂಚಿ ಆಸಮಾನ ಮೇ ಆಪ್ಷನ್ ಸಿ ಉಡ್ತೆ ಹೈ, कोयल गा ऑप्शन डी रही है, मनोहर दुकान ऑप्शन ए जाएगा, ಮನುಷ್ಯ ಆಪ್ಷನ್ ಬಿ ಸಂಘಜೀವಿ ಹೇ ಅಂತಕ್ಕದ್ದನ್ನು ನೀವೇನು ಮಾಡಬೇಕಿತ್ತು, ಹೊಂದಿಸಿ ಬರೆದಿದ್ರೆ ಸೊ 4ಕ್ಕೆ 4 ಅಂಕಗಳನ್ನು ನಿಮಗೆ ಕೊಡ್ತಾರೆ. ಇನ್ನು ನೆಕ್ಸ್ಟ್ ಸಹಿ ಗಲತ್ ನಿಶಾನ ಲಗಾನ ಇತ್ತು. ಗಿಲ್ಹರಿನೇ ಹಾತಿ ಕೋ ದೇಖಾ ಇದೆ, ಇದು ಸಹಿ ಕರೆಕ್ಟಾಗಿರ್ತಕ್ಕಂಥದ್ದು. ಪೇಡೌಸೆ ಹಾನಿ ಹೋತಿಯೇ, ಇದು ಗಲತ್ ತಪ್ಪಾಗಿರ್ತಕ್ಕಂಥ ಒಂದು ಹೇಳಿಕೆ ಇತ್ತು. ಇನ್ನು 2 ಮಾರ್ಕರ್ ಕ್ವಶನ್ಸ್ಗೆ ಬರೋಣ. ಸಾರ್ಥಕ್ ಶಬ್ದ ಬನಾಯಿ ಅಂತ ಕೇಳಿದರು. ಸೊ ಮಧ್ಯದಲ್ಲಿ ರ ಇತ್ತಲ್ಲ, ಎಸ್, ಅದ್ರ ಸುತ್ತಲೂ ಕೂಡ ಏನಾಗಿತ್ತು, ಅಕ್ಷರಗಳಿತ್ತು. ಉ, ಶ, ಚ, ಗಿ ಅಂತ ಇತ್ತು. ಓಕೆ, ಅವೆಲ್ಲ ಹೊರಗಡೆ ಮತ್ತು ಒಳಗಡೆಯಿಂದ ಏನು ಮಾಡಬೇಕಾಗಿತ್ತು, ಆರಿಸಿ ಬರಿಬೇಕಿತ್ತು. ಅಗ್ದಿ ಸಿಂಪಲ್. ಊರ, ಶರ, ಚರ, ಗಿರ. ಸೊ ಇಷ್ಟು ಬರೆದ್ರೆ ನಿಮಗೆ 4 ಶಬ್ದ ಬರೆದ್ರೆ 2 ಮಾರ್ಕ್ ನಿಮ್ಗೆ ಏನು ಮಾಡ್ತಿದ್ರು, ಕೊಡ್ತಿದ್ರು. ಇನ್ನು ಈ ವಾಹನಗಳ ಹೆಸರುಗಳನ್ನು ಬರೀಬೇಕಿತ್ತು. ಆಲ್ರೆಡಿ ನಮ್ಮ ಪ್ರಾಕ್ಟೀಸ್ ಪೇಪರಲ್ಲಿ ಕೂಡ ನಾವು ಕೊಟ್ಟಿದ್ದೀವಿ. ಫಸ್ಟ್ ಒನ್ ರೇಲ್ ಅಥವಾ ರೇಲ್ ಗಾಡಿ ಅಂತ ಬರೋದು ನಡೀತದೆ. 2ನೇದು ಸೈಕಿಲ್ ಅಂತಕ್ಕಂಥದ್ದು ಇತ್ತು. ಓಕೆ, ನೆಕ್ಸ್ಟ್ ಚಿತ್ರ ಲೇಖಕರ ಪಕ್ಷಕ್ಕೆ ನಾಮ್ ಲಿಖೆ. ಈ ಚಿತ್ರಗಳನ್ನು ಕೂಡ ನಾವು ನಿಮಗೆ ಕೊಟ್ಟಿದ್ದೀವಿ ನಮ್ಮ ಪ್ರಾಕ್ಟೀಸ್ ಪೇಪರಲ್ಲಿ. ಇದು ಮೋರ್ ಅದ, ಇದು ಕಬೂತರ್ ಅದ. ಸೊ ಚಿತ್ರಗಳನ್ನು ನೋಡಿ ಈ ಪಕ್ಷಿಗಳ ಹೆಸರುಗಳನ್ನು ಬರೀಬೇಕಿತ್ತು. 18ರಲ್ಲಿ ಉದಾಹರಣೆ ಅನುಸಾರ ವರ್ಗ ಪಹೇಲಿಕೆ ಅಕ್ಷರೋं से ಸಾರ್ಥಕ್ ಶಬ್ದ ಬನಾಯಿಯೇ ಅಂತ ಇದೆ. ಎನಿ 4ಅನ್ನು ನೀವೇನು ಮಾಡ್ಬೋದಾಗಿತ್ತಪ್ಪ ಅಂದರೆ ಬರೀಬೋದು. ಅವರೇನೋ ನಿಮಗೆ ಬಂದರ್ ಅಂತ ಏನೋ ಒಂದು ಕೊಟ್ಟಿದ್ದಾರೆ. ಓಕೆ, ಬಂದರ್ ಅಂತ ಕೊಟ್ಟಿದ್ದಾರೆ. ಅಗದಿ ಸಿಂಪಲ್ಲಾಗಿ ಸಬ್, ಗೀರ್, ದಲ್, ಬಂದರ್, ಹಮ್ ಅಂತಕ್ಕಂಥ ನಾವೇನು ಮಾಡ್ಬೋದು,
ಸುಲಭವಾಗಿರ್ತಕ್ಕಂಥ ಶಬ್ದಗಳನ್ನು. ಒಟ್ಟಾರೆ ಅವರು ಇವೇ ಶಬ್ದ ಅಂತ ಕೇಳಿಲ್ಲ, ಒಟ್ಟು ಅಕ್ಷರ ಸಹ ಶಬ್ದಗಳನ್ನಾಗಬೇಕು, ಅರ್ಥ ಕೊಡ್ತಕ್ಕಂಥ ಬರೆದ್ರೆ ಸಾಕು. ಇನ್ನು ಕನ್ನಡದಲ್ಲಿ ಅನುವಾದ ಮಾಡಲಿಕ್ಕೆ ಕೇಳಿದ್ದಾರೆ. ಹಮ್ ಪೇಡ್ ಪೌಧೋ ಕೋ ಬಚಾನಾ ಚಾಹಿಯೇ, ಉನ್ಕಿ ಚಾರೋ ತರಫ್ ತಾರ್ ಕಿ ಬಾಡ್ ಲಗಾನಿ ಚಾಹಿಯೇ. ಏನಿದೆ, ನಾವು ಗಿಡ ಬಳ್ಳಿಗಳನ್ನು ರಕ್ಷಿಸಬೇಕಾಗಿದೆ, ಅವುಗಳ ಸುತ್ತಲೂ ತಂತಿಯ ಬೇಲಿ ಹಾಕಬೇಕು, ಲಗಾನಿ ಚಾಹಿಯೇ ಹಾಕಬೇಕು ಅನ್ನೋದನ್ನು ನಾವು ಬರೆದ್ರೆ 2 ಮಾರ್ಕ್ ನಿಮಗೆ ಕೊಡ್ತಾರೆ. ನೆಕ್ಸ್ಟ್ ಇದನ್ನು ಒಂದು ಚಾರ್ಟ್ ಕೊಟ್ಟಿದ್ರು, ಆಲ್ರೆಡಿ ಇದನ್ನು ಕೂಡ ನಾವು ಪ್ರಾಕ್ಟೀಸ್ ಮಾಡಿಸಿದ್ದೀವಿ. ಸಿಂಪಲ್ಲಾಗಿ ಇಲ್ಲಿ ಟೋಟಲಿ 6 ಸಾಲುಗಳನ್ನು ಬರೀಬಹುದು. ಮೈ ಖಾನಾ ಖಾऊंगा, ಮೈ ಖಾನಾ ಖಾऊंगी, ವಹ ಖಾನಾ ಖಾएगा, ವಹ ಖಾನಾ ಖಾएगी, ವೇ ಖಾನಾ ಖಾएंगे, ವೇ ಖಾನಾ ಖಾएंगी ಅಂತಕ್ಕಂಥದ್ದು ಇತ್ತು. ಇದು ಗಾ ಗಿ ಅಂತ ಇದೆ ನೋಡಿ, ಇವೆರಡು ಇವು ಜಸ್ಟ್ ಮೈ ಮತ್ತು ವಹಗನೇ ಬಳಸಬೇಕು. ಇದು ಏಕವಚನ. ವೇಗ ಏನು ಮಾಡಬೇಕು, ಕೇವಲ ಗೆ ಮತ್ತು ಗಿ ಅಂತಕ್ಕದ್ದನ್ನೇ ಬಳಸಬೇಕು, ಅದು ಬಹುವಚನ ರೂಪ, ಅದು ನಿಮಗೆ ಗೊತ್ತಿರಬೇಕು. ಸೊ ಆಲ್ರೆಡಿ ನಾನು 4 ಸಾಲು ಬರೆದಿದ್ದೀನಿ. ಮೈ ಖಾನಾ ಖಾऊंगा, ಮೈ ಖಾನಾ ಖಾऊंगी, ಎಸ್ ವಹ ಖಾನಾ ಖಾएगा, ವಹ ಖಾನಾ ಖಾएगी. ಇನ್ನು ಅಂಕ ಅಕ್ಷರ ಮೇಲೆ ಲಿಖಿ ಅಂತ ಕೇಳಿದರು, ಇಲ್ಲಿ ಅಂಕಗಳನ್ನು ಕೊಟ್ಟಿದ್ದರು. ಇದು 37, 37, 40, 40, 45, 45, 50, 50. ಸೊ ಇದನ್ನು ಅವ್ರು ನಿಮಗೆ ಅಂಕಗಳನ್ನು ಕೊಟ್ಟಿದ್ದಾರೆ, ಅಕ್ಷರಗಳಲ್ಲಿ ಬರಲಿಕ್ಕೆ ನಿಮ್ಗೆ ಏನು ಮಾಡಿದರು ಕೇಳಿದರು. ಇನ್ನು ನಿರ್ದೇಶಾನುಸಾರ ತಾಲಿಕಾಕ್ಕೂ ಪೂರ್ಣ ಕೀಜಿ ಅಂತ ಕೇಳಿದರು. ಇದನ್ನು ಕೂಡ ನಾವು ನಿಮಗೆ ಪ್ರಾಕ್ಟೀಸ್ ಮಾಡಿಸಿದ್ದೀವಿ. ಅವರು ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅಯೋಗವಾಹಗಳನ್ನು ಕೊಟ್ಟಿದ್ದರು. ಈಗೇನು ಕೇಳಿದ್ದಾರೆ, ಅಲ್ಲಿ ಹ್ರಸ್ವ, ದೀರ್ಘ ಮತ್ತು ಅಲ್ಪಪ್ರಾಣ ಅಯೋಗವಾಹ ಕೊಟ್ಟಿದ್ದರು. ಇಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕಗಳನ್ನು ಬರಲಿಕ್ಕೆ ಹೇಳಿದ್ದಾರೆ. ಓಕೆ, ಇಟ್ಸ್ ಎ ವೆರಿ ಸಿಂಪಲ್. ಅನುನಾಸಿಕ ङ, ಯ, ನ, ನ, ಮ ಬರಿಬೇಕು. ಓಕೆನಾ. ಇನ್ನು ಅಲ್ಪಪ್ರಾಣಗಳಲ್ಲಿ ಬರೀತಕ್ಕಂಥದ್ದು ಕ, ಗ, ಚ, ಜ, ಟ, ಡ, ತ, ದ, ಪ, ಬ. ಮಹಾಪ್ರಾಣದಲ್ಲಿ ಖ, ಖ, ಛ, ಛ, ಡ, ಢ, ಥ, ಧ, ಪ, ಭ. ಅಂದರೆ ವರ್ಗ ವ್ಯವಸ್ಥೆಯ 1 ಮತ್ತು 3ನೇ ಸಾಲುಗಳು, ಇದು 2 ಮತ್ತು 4ನೇ ಸಾಲುಗಳು, ಇದು 5ನೇ ಸಾಲು. ಇಷ್ಟು ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಿದ್ರು. ಘಟನಾಕ್ರಮ ಇದೆ, ಅದನ್ನು ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಅದ್ರ ಬಗ್ಗೆ ಅಷ್ಟು ಸರಳವಾಗಿರ್ತಕ್ಕಂಥ ಅರ್ಥ ಕೊಡ್ತಕ್ಕಂಥ ಕಟ್ಟೆ ಇಲ್ಲ. ಬಟ್ ಪಾಠದ ಯಾವುದೋ ಒಂದು ಭಾಗಗಳನ್ನು ಕೊಟ್ಟಿದ್ದಾರೆ. ಓಕೆ, ಬಟ್ ಅದನ್ನು ನಾವು ಆ 3 ಘಟನೆಗಳನ್ನು ನೋಡಿದಾಗ ಫಸ್ಟ್ ಏನು ಬರುತ್ತದಂದರೆ, ಏಕ ದಿನ ಮಗರಮಚ್ ಕುಚ್ ಜಾಮೂನ್ ಅಪ್ನಿ ಪತ್ನಿ ಕೆ ಲಿಯೇ ले गया. नेक्स्ट बंदर भी मगर को मीठे मीठे जामुन तोड़कर देता था, मैं तो उसका कलेजा ही खाऊंगी. ಸೊ ಕೊಟ್ಟ 3 ಸೆಂಟೆನ್ಸಲ್ಲಿ ಇದೇ ಥರನಾಗಿ ಆಗ್ತದೆ. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಲಾಸ್ಟ್ 4 ಮಾರ್ಕ್ಗೆ ಪದ್ಯ ಕೇಳಿದರು. ಸೀಲಾ ಗಾರ್ಡ್ ಬನೋ ತುಮ್ ಪೀಚೆ, ಲಾಲ್ ಹರಿ ಝಂಡಾ ದಿಖಲಾವೋ, ಚುಕು ಚುಕು ಕರಿತಿ ಚಲತಿ ರೇಲ, ದುವಾ ಉಡಾತಿ ಜಾತಿ ರೇಲ್ ಅಂತ ಬರೆದ್ರೆ ಸಾಕು. ಇಷ್ಟು 6/4/2026 ನಡೆದಿರ್ತಕ್ಕಂಥ ತೃತೀಯ ಭಾಷೆ ಹಿಂದಿಯ ಒಂದು ಕೀ ಆನ್ಸರ್ಸನ್ನು ಕೊಟ್ಟಿದ್ದೀನಿ. ಸೊ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಗುಡ್ ಲಕ್, ಬಾಯ್.